ಇವತ್ತು ಏನು ಇಡೀ ದೇಶದ ಒಂದು ಉನ್ನತ ಮಟ್ಟದಲ್ಲಿ ಬೆಳೆದಂತಹ ನಮ್ಮ ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡವರ ಹುಟ್ಟುಹಬ್ಬ. ಇವತ್ತು ನಮ್ಮ ಕುರುಬಳ್ಳಿ ಭಾಗದಲ್ಲಿ ನಮ್ಮ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಅಧ್ಯಕ್ಷರಾದಂಥ ದಯಾನಂದ ಮೂರ್ತಿಯವರು ಮತ್ತು ಶಂಕರಮಠ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಮತ್ತು ನಮ್ಮ ಭಾಗದ ಎಲ್ಲ ಕಾರ್ಯಕರ್ತರು, JDS ಮುಖಂಡರುಗಳು ಮತ್ತು ಋಷಭಾವತಿ ನಗರ ವಾರ್ಡಿನ ಅಧ್ಯಕ್ಷರಾದ ಮಹಿಳಾ ಅಧ್ಯಕ್ಷರಾದಂಥ ಗೀತಾ ಅವರು ಮತ್ತು ನಮ್ಮ ಶಿರೀಷಾ ಅವರು JDS ಮುಖಂಡರವರು ಎಲ್ಲರೂ ಸೇರಿ ಇವತ್ತು ಏನು ನಮ್ಮ ದೇವೇಗೌಡರ ಅಪ್ಪಾಜಿಯವರಿಗೆ ಆ ಭಗವಂತ ಆರೋಗ್ಯ, ಆಯುಸ್ಸು, ನೆಮ್ಮದಿಯನ್ನು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಬದುಕುವಂಥ ಒಂದು ದಾರಿಯನ್ನು ತೋರಿಸಿ ನಮ್ಮಂಥ ಯುವಕರಿಗೆ ಮಾದರಿಯಾಗುವಂತಹ ಕೆಲಸಗಳನ್ನು ಅವರು ವೃದ್ಧಿ ಮಾಡಿಕೊಡೋಂಥರ ಅವರು ಇರಬೇಕು. ಮತ್ತು ಈ ದೇಶಕ್ಕೋಸ್ಕರ ಅವರು ತನ್ನ ಮನಗಳನ್ನೆಲ್ಲ ದಾನ ಮಾಡಿದ್ದಾರೆ. ಡ್ಯಾಮ್ ಕಟ್ಟಿರೋದ್ರಿಂದ ಹಿಡಿದು ಇಡೀ ದೇಶಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಇವತ್ತು ಮಹಿಳಾ ಮೀಸಲಾತಿಯಿಂದ ಹಿಡಿದು ಹೋರಾಟ ಮಾಡಿ ಎಲ್ಲ ಥರದ ಕಾರ್ಯಕ್ರಮಗಳು ಅವರು ಹಮ್ಮಿಕೊಂಡು ಇವತ್ತು ಈ ದೇಶಕ್ಕೆ ಒಂದು ಉನ್ನತ ಮಟ್ಟದಲ್ಲಿ ಯಾವುದೇ ಹಗರಣಗಳಿಲ್ಲದಲೆ, ಯಾಕೆಂದರೆ ಇವತ್ತು ಬರ್ತಾ ಇರೋರೆಲ್ಲ ಫುಲ್ಲು ಹಗರಣದಲ್ಲೇ ಮುಳುಗೋಗಿದ್ದಾರೆ ಅಂತ ಒಂದು ಕಪ್ಪು ಚುಕ್ಕೇನೂ ಅವ್ರ ಹತ್ರ ಇಲ್ಲ. ಈಗ ಆ ಥರ ಒಂದು ಕೆಲಸ ಮಾಡಿಕೊಂಡು ಹೋಗಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗೆ ಭಗವಂತ ಇನ್ನೂ ಆಯುಸ್ ಕೊಡಲಿ, ಇನ್ನೂ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳಿ ನಮ್ಮ JDS ಪಕ್ಷನ ಕಟ್ಟಿ ಮತ್ತೆ ಅಧಿಕಾರಕ್ಕೆ ತಂದು ನಮ್ಮ ಕರ್ನಾಟಕದಲ್ಲಿ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನೋಡಲಿ ಅಂತ ನಮ್ಮದು ಆಸೆ ಇದೆ. ಅದೊಂದು ಆ ಭಗವಂತ ಕರುಣಿಸ್ಲಿ ಅಂತ ಈ ಶುಭ ಸಮಾಚಾರದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ.